ನಾವೆಲ್ಲರೂ ಬಟ್ಟೆ ಹೊಲಿಸ್ಕೊಳ್ತೀವಿ. ಒಂದೇ ಸೈಜಾ? ಒಂದೇ ಸೈಜಾ? ನಾವೆಲ್ಲರೂ ಚಪ್ಪಲಿ ಹಾಕೋತೀವಿ. ಒಂದೇ ಸೈಜಾ? ಇಲ್ಲ ತಾನೆ. ಎಲ್ಲರೂ ಊಟ ಮಾಡ್ತೀವಿ. ಒಂದೇ ಕ್ವಾಂಟಿಟಿ ಊಟ ಮಾಡ್ತೀವ? ಇಲ್ಲ. ಶಿಕ್ಷಣ ಮಾತ್ರ ಯಾಕೆ ಎಲ್ರಿಗೂ ಒಂದೇ? ಯೋಚನೆ ಮಾಡಿದೀವ? ಬಟ್ಟೆ ಹಾಕೋಬೇಕಾದ್ರೆ ಸೈಜ್ ಬೇರೆ, ಚಪ್ಪಲಿ ಹಾಕೋಬೇಕಾದ್ರೆ ಸೈಜ್ ಬೇರೆ, ಊಟ ಮಾಡ್ಬೇಕಾದ್ರೆ ಕ್ವಾಂಟಿಟಿ ಬೇರೆ. ಶಿಕ್ಷಣ ಮಾತ್ರ ತಲೆಗೆಲ್ಲ ಒಂದೇ ಮಂತ್ರ, ಎಲ್ರಿಗೂ ಒಂದೇ. ಎಲ್ರಿಗೂ ಬರ್ತಾರೆ, ಅದನ್ನೇ ಹೇಳ್ತಾರೆ, ಹೊರಟೋಗ್ತಾರೆ. ಯಾರಿಗೆ ಏನು ಇಂಡಿವಿಜುವಲ್ ಆಗಿ ಏನು ಪಾಠ ಇಲ್ಲ. ಇದು ಶಿಕ್ಷಣ ಆಗೋದಿಲ್ಲ. ಶಿಕ್ಷಣದಲ್ಲಿ ಇರೋದೇನೆ ಇಂಡಿವಿಜುವಾಲಿಟಿ, ಅಂದ್ರೆ ವ್ಯಕ್ತಿಗತವಾಗಿ ಆ ವ್ಯಕ್ತಿಗೆ ಏನ್ ಬೇಕು, ಟೈಲರ್ ಮೇಡ್ ಅಂತ ಕರೀತಾರೆ ಅದನ್ನ. ನಮ್ ಬಟ್ಟೆಗೆ ಹೇಗೆ ಅಳತೆಗೆ ತಕ್ಕ ಹಾಗೆ ನಾವು ಹೊಲಿಸ್ಕೊಳ್ತೀವಿ, ಅದೇ ತರ ಒಂದೊಂದು ವ್ಯಕ್ತಿಗೆ ಶಿಕ್ಷಣ ಹೇಗ್ ಕೊಡ್ಬೇಕು ಅನ್ನೋದನ್ನ ಆಯಾ ವ್ಯಕ್ತಿಗೆ ನಿರ್ಧಾರ ಮಾಡ್ಬೇಕು. ಎಲ್ರಿಗೂ ಒಂದೇ ಅಲ್ಲ. ಒಬ್ರಿಗೆ ಬೈದ್ ಹೇಳಿದ್ರೆ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ ಸಮಾಧಾನ ಕೂಡ್ಸ್ಕೊಂಡ್ ಹೇಳಿದ್ರೆ ಅರ್ಥ ಆಗ್ಬೋದು, ಇನ್ನೊಬ್ರಿಗೆ ಸುಮ್ನೆ ಏನೋ ಮಾಡ್ತಾ ಹೇಳಿದ್ರು ಅರ್ಥ ಆಗ್ಬೋದು. ಹೀಗೆ ಹಲವಾರು ವಿಧವಾಗಿರ್ತಾರೆ. ಅವ್ರಿಗೆ ಯಾವ ತರ ಹೇಳ್ಬೇಕು ಅನ್ನೋದನ್ನ ತಿಳ್ಕೊಳ್ಳುವಂತ ಕರ್ತವ್ಯ ಆಚಾರ್ಯರ ಮೇಲಿರುತ್ತೆ. ಆಚಾರ್ಯರು ಅದನ್ನ ಅರ್ಥ ಮಾಡ್ಕೊಂಡು ಈ ಮಗುಗ್ ನಾನು ಹೇಗ್ ಹೇಳ್ಬೇಕು, ಹೇಗ್ ಹೇಳಿದ್ರೆ ಈ ಮಗುಗ್ ಅರ್ಥ ಆಗತ್ತೆ ಅನ್ನೋದನ್ನ ಅವ್ರು ಗಮನಿಸ್ತಾ ಆ ಮಗುವನ್ನ ಒಂದು ಹಂತಕ್ಕೆ ಬೆಳೆಸ್ಕೊಂಡು ಬರ್ತಾರೆ. ವಿವೇಚನೆಯನ್ನ ಆ ಮಗುವಿನಲ್ಲಿ ತುಂಬ್ತಾ ಬರ್ತಾರೆ. ಇದಕ್ಕೆ ಅವ್ರಿಗೆ ಗರ್ಭಮಂತಹ ಅಂತ ಹೇಳಿರೋದು. ಆಮೇಲೆ ಗರ್ಭದಲ್ಲಿ ಇನ್ನೊಂದು ಕೆಲಸ ಆಗತ್ತೆ. ತಾಯಿಯ ಶರೀರದ ಮೇಲೆ ಅವಲಂಬಿಸಿ ಮಗು ಗರ್ಭದಲ್ಲಿ ಬೆಳೀತಾ ಇರತ್ತೆ. ಆದ್ರೆ ಅಲ್ಲಿ ಏನ್ ಪ್ರಕ್ರಿಯೆ ನಡೆಯತ್ತಪ್ಪ ಅಂತ ಹೇಳಿದ್ರೆ, ಅವಲಂಬನೆ ಇಲ್ಲದೆ ಸ್ವತಂತ್ರವಾಗಿ ಜೀವನ ನಡೆಸೋದಕ್ಕೆ ಏನ್ ಬೇಕೋ ಅದನ್ನ ಗರ್ಭ ಅದಕ್ಕೆ ಕೊಟ್ಟಿರುತ್ತೆ. ಹೊರಗ್ ಬಂದ್ಮೇಲೂ ತಾಯಿಯ ಶರೀರದಿಂದ ಅದೇನು ನಡೆಸಲ್ಲ. ಹೊರಗ್ ಬಂದ್ಮೇಲೆ ಅದರದೇ ಕಿಡ್ನಿ ಕೆಲಸ ಮಾಡುತ್ತೆ, ಅದರದೇ ಮಿದುಳು ಕೆಲಸ ಮಾಡುತ್ತೆ, ಅದರದೇ ಹಾರ್ಟ್ ಕೆಲಸ ಮಾಡುತ್ತೆ. ಅದೇ ಒಳಗಿರ್ಬೇಕಾದ್ರೆ ಈಗ ಎಲ್ಲಾ ಕೆಲಸ ತಾಯಿಯ ಶರೀರ ಮಾಡ್ತಾ ಇರತ್ತೆ, ಮಗುವಿನ ಶರೀರ ಮಾಡ್ತಾ ಇರಲ್ಲ. ಆದ್ರೆ ತಾಯಿಯ ಶರೀರದ ಮೇಲೆ ಅವಲಂಬಿತವಾದಂತಹ ಮಗು ಮುಂದೆ ಸ್ವತಂತ್ರವಾಗಿ ಕೆಲಸ ಮಾಡುವಂತದನ್ನ ಕಲಿಯುತ್ತೆ. ಗುರುಕುಲದಲ್ಲೂ ಅದೇ ಪ್ರಕ್ರಿಯೆ. ಗುರುಗಳು ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದನ್ನ ಮಗುಗೆ ತೋರಿಸ್ತಾ ಅದನ್ನ ಯಾವ ಹಂತಕ್ಕೆ ತರ್ತಾರೆ ಅಂತಂದ್ರೆ, ಸರಿ ತಪ್ಪುಗಳ ವಿವೇಚನೆ ಆ ಮಗುಗೆ ನಾಳೆ ಬರುತ್ತೆ. ಅವಾಗ ಗುರುಗಳ ಅಪೇಕ್ಷೆ ಇರೋದಿಲ್ಲ. ಈ ತರ ಅವಲಂಬಿ ಅಲ್ಲದೆ ಇರೋ ಹಾಗೆ ಸ್ವಾವಲಂಬಿಯಾಗಿ ತಾನು ವಿವೇಚನಾಯುತನಾದಂತ ಒಬ್ಬ ವ್ಯಕ್ತಿ ಆಗೋದಕ್ಕೆ ಏನ್ ಬೇಕೋ ಅದನ್ನ ಆಚಾರ್ಯರು ಗುರುಕುಲದಲ್ಲಿ ಕೊಡ್ತಾರೆ. ಅದಕ್ಕೆ ಅವರನ್ನ ಅಂತೆವಾಸಿ ಅಂತ ಕರೀತಾರೆ. ಶಿಷ್ಯನನ್ನ ಅಂತೆವಾಸಿ ಅಂತಂದ್ರೆ ಒಳಗಡೆ ಇರೋನು, ಆಚಾರ್ಯರ ಹತ್ರದಲ್ಲಿ ಇರೋನು. ಅಂತೆ ಅಂದ್ರೆ ಒಳಗಡೆ, ವಾಸಿ ಅಂದ್ರೆ ನೆಲೆಸಿರುವನು ಅಂತ. ಆ ತರ ಆಚಾರ್ಯರ ಸಂಪರ್ಕದಲ್ಲಿ ಇರುವಂತವನು ಮಾತ್ರ ಉತ್ತಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳೋದಕ್ಕೆ ಸಾಧ್ಯ. ಸುಮ್ನೆ ಬರ್ತಾರೆ ಹೋಗ್ತಾರೆ, ಇವ್ರು ಯಾರೋ ನೋಡ್ತಾರೆ ಹೋಗ್ತಾರೆ, ಈ ತರದ್ರಲ್ಲಿ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಮಗು ಏನು, ವ್ಯಕ್ತಿ ಏನು ಅಂತ ಗೊತ್ತೇ ಇರಲ್ಲ. ಇವಾಗ ನೋಡಿ, ಎಷ್ಟೊಂದ್ ಜನ ನಾವು ಅಧ್ಯಾಪಕರು ಇರ್ತೀವಿ, ನಾವು ಸುಮ್ನೆ ಪಾಠ ಮಾಡ್ಬಿಡ್ತೀವಿ, ಹೊರಟೋಗ್ತೀವಿ. ನಿಮ್ ಸ್ಟೂಡೆಂಟು ಅಂತ ಯಾರು ಹೇಳಿದ್ರೆ ಹಾ ಹೌದಾ ಸರಿ ಅಂತೀವಿ ಅಷ್ಟೇ ಹೊರತು ಆ ಹುಡುಗ ಏನ್ ಮಾಡ್ದ ನಮಗ್ ಗೊತ್ತಾ, ಅಥವಾ ಆ ಹುಡುಗಿ ಏನ್ ಮಾಡಿದ್ಲು ಅಂತ ನಮಗ್ ಗೊತ್ತಾ? ಗೊತ್ತಿಲ್ಲ. ಆದ್ರಿಂದ ನಾವು ಶಿಕ್ಷಣ ಪರಿಪೂರ್ಣ ಆಗಕ್ ಸಾಧ್ಯ ಇಲ್ಲ. ಮನೇಲಿ ಏನ್ ಮಾಡ್ತಾರೆ, ಟೀಚರ್ ಮಾಡ್ತಾರೆ ಅಂತ ಮನೇಲಿ ಬಿಟ್ಬಿಡ್ತಾರೆ. ನಮ್ಗೇನ್ರಿ ಮಾಡಕ್ಕಾಗತ್ತೆ, ನಾವು ಪಾಠ ಮಾಡ್ತೀವಿ, ಎದ್ದೋಗ್ತೀವಿ, ಸಂಬಳ ಬರುತ್ತೆ ತಿಂಗಳ ಕೊನೆಯಲ್ಲಿ ಅಂತಾರೆ, ಇವ್ರು ಹೊರಟೋಗ್ತಾರೆ. ಆದ್ರಿಂದನೇ ಶಿಕ್ಷಣ ವ್ಯವಸ್ಥೆ ಪರಿಪೂರ್ಣ ಆಗೋದಕ್ಕೆ ಸಾಧ್ಯವೇ ಇಲ್ಲ, ಅಲ್ಲಿಗೆ ನಿಂತು ಹೋಗುತ್ತೆ. ಆದ್ರೆ ನಮ್ಮ ಪರಂಪರೆಯಲ್ಲಿ ಏನ್ ಹೇಳಿದ್ರು, ಭಾರತೀಯ ಪರಂಪರೆಯಲ್ಲಿ ಅಂತ ಹೇಳಿದ್ರೆ, ಋಷಿಗಳು ಗರ್ಭಮಂತಹ ತನ್ನ ಗರ್ಭದಲ್ಲಿ ಇಟ್ಕೊಂಡು ಆಚಾರ್ಯನಾದವನು ಆ ಮಗುವಿಗೆ ಪಾಠವನ್ನ ಮಾಡ್ತಾ ಹೋಗ್ತಾನೆ. ಏನ್ ಪಾಠ ಮಾಡ್ತಾನೆ? ಸಿಲೆಬಸ್ಸೇ ಇಲ್ವಾ? ಏನ್ ಬೇಕಾದ್ರೂ ಪಾಠ ಮಾಡ್ಬೋದಾ? ಇಲ್ಲ, ಸಿಲೆಬಸ್ ಕೊಟ್ಟಿದ್ದಾರೆ. ಏನ್ ಸಿಲೆಬಸ್ ಕೊಟ್ಟಿದ್ದಾರೆ ಅಂತಂದ್ರೆ 3 ಅಂಶ ಕೊಟ್ಟಿದ್ದಾರೆ. ತಮ್ ರಾತ್ರಿ ತಿಸ್ರ ಉದರೇ ಬಿಭರ್ತಿ, 3 ರಾತ್ರಿಗಳ ಕಾಲ ಆ ವ್ಯಕ್ತಿಯನ್ನ ಹೊಟ್ಟೆಲಿ ಇಟ್ಕೊಂಡಿರ್ತಾನಂತೆ. ರಾತ್ರಿ ಅಂತ ಹೇಳಿದ್ರೆ ಅಜ್ಞಾನ ಅಂತ ಅರ್ಥ, ಕತ್ತಲೆ, ಅಜ್ಞಾನ ಅಂತ. 3 ಅಜ್ಞಾನಗಳು ಕಳೆಯುವವರೆಗೆ ಆ ಅಂತೆವಾಸಿ ಯಾರಿರ್ತಾನೆ ಅವನ ಆಚಾರ್ಯರ ಗರ್ಭದಲ್ಲಿರ್ತಾನೆ. ಯಾವ್ದದು 3 ಅಜ್ಞಾನ ಅಂತಂದ್ರೆ, ಪ್ರಕೃತಿ, ಜೀವಾತ್ಮ ಮತ್ತು ಪರಮಾತ್ಮ. ಈ 3 ವಿಷಯದಲ್ಲಿ ಏನ್ ಅಜ್ಞಾನ ಇದೆ ಅದು ಅವನಿಗೆ ಕಳಿಬೇಕು. ಪ್ರಕೃತಿ ಅಂದ್ರೆ ಏನು, ಅದರ ಲಕ್ಷಣ ಏನು, ಪ್ರಕೃತಿಯ ಉಪಯೋಗ ಏನು, ಜೀವಾತ್ಮ ಅಂದ್ರೆ ಯಾರು, ನಾ ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೀನಿ, ನನ್ನ ಕರ್ತವ್ಯ ಏನು, ಭಗವಂತ ಅಂತಂದ್ರೆ ಯಾರು, ಅವನ ಸ್ವರೂಪ ಏನು, ಅವನು ನನಗೆ ಹೇಗೆ ಸಹಾಯಕ, ಇದೆಲ್ಲ ನಮಗೆ ಗೊತ್ತಾಗ್ಬೇಕು. ಈ ಪ್ರಶ್ನೆಗೆಲ್ಲ ಉತ್ತರ ಯಾವತ್ತು ಆ ಮಗುವಿಗೆ ಗೊತ್ತಾಗತ್ತೆ ಅವತ್ತು ಅವ್ರನ್ನ ಗುರುಕುಲದಿಂದ ಆಚೆ ಕಳಿಸ್ಬಿಡ್ತಾರೆ. ಆಮೇಲಿಂದ ಏನೂ ಹೇಳ್ಕೊಡ್ಬೇಕಾಗಿಲ್ಲ, ಯಾಕೆಂದ್ರೆ ಎಲ್ಲದಕ್ಕೂ ಉತ್ತರ ಗೊತ್ತಾಗಿದೆ. ಜಗತ್ತಿನಲ್ಲಿ ಇರುವಂತಹ 3 ಅಸ್ತಿತ್ವಗಳಿಗೂ ಕೂಡ ಏನೇನು ಅಂತ ಎಲ್ಲ ತಿಳ್ಕೊಂಡಾಗಿದೆ. ಇನ್ನೇನ್ ತಿಳಿಸ್ಬೇಕಾಗಿದೆ? ಮುಗೀತು. ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇರೋದ್ರಿಂದಾನೇ ನಮ್ ಸಮಸ್ಯೆ ಎಲ್ಲ ಆರಂಭ ಆಗೋದು. ಸುಮ್ನೆ ಒಂದ್ ಚಿಕ್ಕ ಉದಾಹರಣೆ ಹೇಳ್ತೀನಿ ನೋಡಿ. ಒಂದು ಸಿಹಿ ಏನಾದ್ರು ಒಂದ್ ತಿಂದ್ರೆ ಖುಷಿ ಆಗತ್ತೋ ಆಗಲ್ವೋ? ಖುಷಿ ಆಗತ್ತೆ. ಹಾಗಿದ್ರೆ ಸಂತೋಷ ಅನ್ನೋದೆಲ್ಲಿದೆ? ಆ ಸಿಹಿ ಪದಾರ್ಥದಲ್ಲಿದೆ. ಯಾವ್ದೋ ಒಂದು ಲಾಡು ತಿಂತೀವಿ, ತುಂಬಾ ಖುಷಿ, ಲಾಡುನಲ್ಲಿ ಸಂತೋಷ ಇದೆ ಅಂತ ನಾವೆಲ್ಲ ಅನ್ಕೊಂಡಿದೀವಿ.
ಇವಾಗ ಒಂದು ಹೇಳ್ತೀನಿ, ಈಗ ನಮ್ಗೆ ಯಾರಿಗೋ ತುಂಬಾ ಬೇಕಾದವ್ರು, ಅವ್ರಿಗೆ ತುಂಬಾ ಸೀರಿಯಸ್ ಆಗಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ತಿನ್ನಿ ಅಪ್ಪ ಲಾಡು, ತಿನ್ನಕ್ಕಾಗತ್ತಾ? ಏನಾಗತ್ತೆ ಸರ್? ಗಂಟ್ಲಿಂದ ಇಳಿಯಲ್ಲ ಲಾಡು. ಸಂತೋಷ ಇತ್ತಲ್ಲ ಅದ್ರಲ್ಲಿ, ತಿನ್ನಕ್ ಸಾಧ್ಯ ಇಲ್ಲ. ಆಯ್ತು ಹೋಗ್ಲಿ ಬಿಡಿ, ಅದು ಬೇಡ. ಒಂದ್ ಲಾಡು ತಿಂದ್ವಿ, 2ನೇ ತಿಂದ್ವಿ, 3ನೇ ತಿಂದ್ವಿ, 10ನೇ ಲಾಡು ಕೊಟ್ರೆ ಏನಾಗತ್ತೆ? ವಾಂತಿ ಬರುತ್ತೆ. ಎಲ್ಲಿ ಸಂತೋಷ ಎಲ್ಲಿದೆ? ವಾಂತಿ ಬಂದೋಯ್ತಲ್ಲ, ತಿನ್ನಕ್ ಆಗ್ತಿಲ್ಲ. ಅಂದ್ರೆ ಸಂತೋಷ ಅನ್ನೋದು ಹೊರಗಿನ ಪದಾರ್ಥದಲ್ಲಿ ಇಲ್ಲ. ನಾವೇನು ಪ್ರಕೃತಿಯನ್ನ ಹೊರಗಡೆ ಕಾಣ್ತಾ ಇದೀವಿ ಅದು ಜಡ ವಸ್ತು ಮಾತ್ರ, ಸಂತೋಷ ಅಲ್ಲಿಲ್ಲ. ಸಂತೋಷ ನಮ್ಮೊಳಗಿದೆ. ಇದನ್ನ ಆಚಾರ್ಯರು ಅರ್ಥ ಮಾಡಿಸ್ತಾರೆ. ಅರ್ಥ ಮಾಡಿಸಿದಾಗ ಇವತ್ತಿನ ಎಷ್ಟು ಸಮಸ್ಯೆಗಳು ಬಗೆಹರದು ಅಂತ ಒಂದ್ಸರ್ತಿ ಯೋಚನೆ ಮಾಡಿ. ಪ್ರಕೃತಿ ಅಂದ್ರೆ ಯಾರು, ಜೀವಾತ್ಮ ಅಂದ್ರೆ ಯಾರು, ಇಷ್ಟು ಅರ್ಥ ಮಾಡಿಸಿದ್ರೆ ಅವಾಗ ತನ್ನಿಂದ ತಾನೇ ಹೊರಗಡೆ ಸಂತೋಷ ಇಲ್ಲ, ಸಂತೋಷ ಇರೋದು ನನ್ನಲ್ಲಿ ಅನ್ನೋದು ಅರ್ಥ ಆಗತ್ತೆ. ಜಡ ವಸ್ತುವಿನಲ್ಲಿ ಎಲ್ಲೂ ಸಂತೋಷ ಇಲ್ಲ ಅಂತ. ಅಷ್ಟು ಅರ್ಥ ಆದ್ಮೇಲೆ ಹಣದ ಹಿಂದೆ ಯಾಕೆ ಬೀಳ್ತಾನೆ ಒಬ್ಬ ವ್ಯಕ್ತಿ? ನಾನು ಐಷಾರಾಮಿಯಾಗಿರ್ಬೇಕು ಅಂತ ಇನ್ನೊಬ್ರಿಗೆ ಹಿಂಸೆ ಯಾಕೆ ಮಾಡ್ತಾನೆ? ಇನ್ನೊಬ್ರಿಗೆ ಹಿಂಸೆ ಮಾಡಿ ನಾ ಪಡೆದಿದ್ರಿಂದ ಸಂತೋಷ ಸಿಗಲ್ವಲ್ಲ. ನಮಗ್ ಬೇಕಿರೋದೇ ಆನಂದ ತಾನೆ, ನಮಗ್ ಬೇಕಿರೋದೇ ಸಂತೋಷ, ನೆಮ್ಮದಿ ತಾನೆ. ಅದು ಸಿಗದೆ ಇದ್ಮೇಲೆ ಆ ಕೆಲಸ ಯಾಕೆ ಮಾಡ್ತಾನೆ? ಇದನ್ನ ಶಿಕ್ಷಣದಲ್ಲಿ ಅರ್ಥ ಮಾಡಿಸ್ತಾರೆ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನ ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.